AHA ಸೀರಮ್ ವಾಟರ್ ಸಾಲ್ಯುಬಲ್ ಆಗಿರೋದ್ರಿಂದ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡಾಗ ಗ್ಲೋ ಕೂಡ ಎನ್ಹಾನ್ಸ್ ಆಗುತ್ತೆ, ಆಂಟಿ ಏಜಿಂಗ್ ಪ್ರಾಪರ್ಟಿ ಆಗಿ ಕೂಡ ಕೆಲಸ ಮಾಡುತ್ತೆ. ಹಾಗಂತ ಕೆಮಿಕಲ್ ಓರಿಯೆಂಟೆಡ್ ಆಲ್ಫಾ ಬಿಟಾ ಸೀರಮ್ಗಳನ್ನ ಯೂಸ್ ಮಾಡೋ ಬದಲಿಗೆ ಮನೆಯಲ್ಲೇನೆ ಸಿಗುವಂತ ಪ್ರಾಡಕ್ಟ್ ಗಳಲ್ಲಿ ನೀವು ಈಸಿಯಾಗಿ ಪ್ರಿಪರೇಷನ್ ಮಾಡ್ಕೊಳ್ಬಹುದು. ಪಪಾಯದಲ್ಲಿ AHA ಎನ್ಸೈಮ್ಸ್ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ಹಣ್ಣಾಗಿರುವಂತಹ ಪಪಾಯನ ತಗೊಂಡು ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಮಿಲ್ಕ್ ಕ್ರೀಮ್ ನ ಕೂಡ ಆಡ್ ಮಾಡ್ಕೊಳ್ಳಿ. ಈ ಸೀರಮ್ ನ ಅಥವಾ ಇದಕ್ಕೆ ಸ್ವಲ್ಪ ರೋಸ್ಬೆರಿ ಎಸೆನ್ಸಿಯಲ್ ಆಯಿಲ್ ನ ಮಿಕ್ಸ್ ಮಾಡಿ ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ಸಾಕು, ಮನೇಲೇನೆ ನೀವು ಒಂದು ಒಳ್ಳೆ ಸೀರಮ್ ನ ರೆಡಿ ಮಾಡ್ಕೊಳ್ಬಹುದು. ಫ್ಯಾನ್ಸಿ ಆಯಿಲ್ಸ್ ಬೇಡ ಅನ್ನೋರು ಕೋಕೋನಟ್ ಆಯಿಲ್ ನ ಕೂಡ ಯೂಸ್ ಮಾಡಬಹುದು. ಸೊ ಪಪಾಯ ಪಲ್ಪಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಅಥವಾ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ನ ಮಿಕ್ಸ್ ಮಾಡಿ ಚೆನ್ನಾಗಿ ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಬ್ಲೆಂಡ್ ಮಾಡಿದ್ರೆ ಸಾಕು, ಮನೇಲೇನೆ ನೀವು AHA ಅಥವಾ BHA ಸೀರಮ್ ನ ತಯಾರಿಸ್ಕೊಳ್ಬಹುದು. ಇದರಿಂದ ರೆಗ್ಯುಲರ್ ಮಸಾಜ್ ಕೂಡ ಮಾಡ್ಕೊಳ್ಬಹುದು, ನೈಟ್ ಕ್ರೀಮ್ ತರ ಕೂಡ ಇದನ್ನ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಬಹುದು. ಇದರಿಂದ ಸ್ಕಿನ್ ಗ್ಲೋ ಆಗೋದ್ರ ಜೊತೆಗೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ನಿಮ್ದಾಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ.